ಮೋಸ, ನನ್ ಮಗನ್ನೇ ಕಳ್ಕೊಂಡ್ಬಿಟ್ಟೆ. ಏನ್ ಮೋಸ ಅಲ್ಲಿ? ನನ್ ಮಗನ್ನೇ ಕಳ್ಕೊಂಡ್ಬಿಟ್ಟೆ. ಮೋಸ ಇನ್ನೇನಾಗ್ಬೇಕಪ್ಪ? ಆಗಿಲ್ವಾ? ಬೇವಸಿ ಮುಂಡ ಇದ್ದ. ನನ್ ಮಗನ್ ಕಳ್ಕೊಂಡೆ, ದುಡ್ಡು ಕಳ್ಕೊಂಡೆ, ಎಲ್ಲ ಕಳ್ಕೊಂಡ್ಬಿಟ್ಟೆ ಅಮ್ಮ. 3 ವರ್ಷಮ್ಮ. ಜಾಸ್ತಿ ಅಂದ್ರೆ 1.5 ವರ್ಷದಿಂದಪ್ಪ. ನಮ್ಮ ಮನೆ ಹಾಳು ಮಾಡ್ಬಿಟ್ಲು. ಹೊಂಟೋದ ನನ್ ಮಗನ್ ನೋಡ್ರಿ, ಫೋಟೋ ಇಸ್ಕೊಂಡ್ ನೋಡ್ರಿ ಹೆಂಗವನೆ. ಬೇವಸಿ ಮುಂಡನು ಮನೆಗ್ ಬಂದಿದ್ಲು. ಅಮ್ಮ ಮದ್ವೆ ಮಾಡ್ಕೊಡಿ ಅಂತ. ಆಯ್ತು ಒಪ್ಪಿದ್ದೀರಾ, ಮಾಡ್ಕೊಡ್ತೀನಿ ಅಂದಿದ್ದೆ. ಇವಾಗೇನು ಬೇರೆಯವನ್ನ ಯಾವನ್ನ ಇಷ್ಟಪಟ್ಟು ದುಡ್ಡೆಲ್ಲ ದೋಚ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಏನೋ ಕೊಟ್ಲಂತೆ. ನನ್ಗೆ ಹೇಳಿಲ್ಲ ನನ್ನ ಮಗ. ನಮ್ಮಮ್ಮ ಬೇಜಾರು ಮಾಡ್ಕೊತಾಳೆ ಅಂತ. ಆಮೇಲೆ ಇವಾಗ ನೆನ್ನೆ ಮಾಡ್ಕೊಂಬಿಟ್ಟಪ್ಪ 5:15. ಸರೋಜಮ್ಮ ಅಂತಪ್ಪ. ನಮ್ಮ ಅಣ್ಣನ ಸಾವಿಗೆ ಕಾರಣ ಕೊಡ್ಸಿ ಸಾಕು. ಕಾರಣ ಬೇಕು, ನನ್ಗೇನು ಬೇಡ. ಬಾಡಿ ಬಿಲ್ಡಿಂಗ್ ಮಾಡಿದ್ದಂತ ಅವ್ನ್ ಮಾಡ್ಕೊಳ್ಳೋನೆ ಅಲ್ಲ ಅವನು. ತುಂಬಾ ಧೈರ್ಯವಂತ, ತುಂಬಾ ಧೈರ್ಯವಂತ. ಈ ರೋಡಲ್ಲಿ ಯಾರನ್ನಾದ್ರೂ ಕೇಳಿ, ತುಂಬಾ ಧೈರ್ಯವಂತ. ಅವ್ನಂಗ್ ಮಾಡ್ಕೊಳ್ಳೋನೆ ಅಲ್ಲ. ಏನೋ ನೀನೇನೋ ಅಪ್ಸೆಟ್ ಆಗಿದ್ದಾನೆ, ಇದ್ರಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಬಟ್ ಅವಳಿಗೆ ಶಿಕ್ಷೆ ಆಗ್ಲೇಬೇಕು. ಬೇರೆ ಮನೆ ಮಕ್ಳು ಇರ್ತಾರೆ, ಗಂಡ್ ಮಕ್ಳು ಎತ್ತಿ ಒತ್ತಿ ಸಾಕಿರ್ತಾರೆ. ಅವ್ರಿಗೆ ಈ ತರ ನೆಕ್ಸ್ಟ್ ಟೈಮ್ ಆಗ್ಬಾರ್ದು. ಡೆತ್ ನೋಟ್ ಬರ್ದಿದ್ದಾನೆ. ದಿವ್ಯಾ ಅವ್ರ ಅಮ್ಮ ಪಾರ್ವತಮ್ಮ ಅಂತ ಬರ್ದಿಟ್ಟಿದ್ದಾನೆ. ಡೆತ್ ನೋಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹ್ಯಾಂಡ್ ಓವರ್ ಮಾಡಿದ್ವಿ. FIR ಕೂಡ ಆಗಿದೆ. ಮದ್ವೆ ವಿಚಾರ ಏಕಾಏಕಿ ಯಾಕೆ ಉಲ್ಟಾ ಹೊಡೆದ್ಲು ಅಂದ್ರೆ ಅವಳಿಗೆ ಬೇರೆ ಅಫೇರ್ಸ್ ತುಂಬಾ ಇದೆ. ನನ್ಗೂ ಗೊತ್ತಿತ್ತು. ನಾನು ಅವ್ನ ಕಿವಿಗೂ ಹಾಕಿದ್ದೆ ಇದನ್ನ. ಅವನು ನಂಬಿರ್ಲಿಲ್ಲ. ಇಷ್ಟು ದಿನ ನಮ್ನೆ ಬಿಟ್ಟು ಹೋದ ಲಾಸ್ಟ್ಗೆ. ಡ್ಯಾಡಿಗೆಲ್ಲ ಗೊತ್ತಿತ್ತು. ಡ್ಯಾಡಿ ಮನೆಗೆ ಬಂದು ಅಪ್ಪ ಅಮ್ಮನ ಹತ್ರ ಎಲ್ಲ ಕುತ್ಕೊಂಡು ಮಾತಾಡಿದ್ರು. ಮದ್ವೆ ಮಾಡ್ಕೊಂಡ್ ಕೊಡಿ ಅಂಕಲ್ ಅಂತ. ಆಯ್ತಮ್ಮ, ನೀವ್ ಯಾವಾಗ ಹೇಳ್ತೀರೋ ಅವಾಗ ಮದ್ವೆ ಮಾಡ್ಕೊಂಡ್ ಕೊಡ್ತೀವಿ. ನಮ್ದು ಯಾವ್ದೇ ರೀತಿ ಅಬ್ಜೆಕ್ಷನ್ ಇಲ್ಲ ಅಂತ ನಾವ್ ಇಷ್ಟ ಬಂದಂಗೆ ಬಿಟ್ಟಿದ್ವಿ ಅವನ್ನ. ಹಾ, ನನ್ನ ಹತ್ರ ಹೇಳ್ಕೊಂಡಿರ್ಲಿಲ್ಲ. ಅದಕ್ಕೆ ಜೊತೆ ಚೆನ್ನಾಗಿದ್ದೀನಿ ಅಂತ ಅಷ್ಟೇ ಹೇಳ್ಕೊಂಡಿದ್ದು. ಇನ್ನೇನು ಹೇಳ್ಕೊಂಡಿರ್ಲಿಲ್ಲ ನನ್ನ ಹತ್ರ. ಸರ್ ಆ್ಯಕ್ಚುಲ್ ಆಗಿ ಮನೆ ಒಳಗೆ ಅವನು ಬರೋನು ಇರೋನು ಯಾಕೆ ಹಿಂಗೆಲ್ಲ ಸೊಪ್ಪಿರ್ತಾನಂತ ನಾವೆಲ್ಲ ಪ್ರತಿನಿತ್ಯ ಕೇಳ್ತಿದ್ವಿ. ಅವನು ಹೇಳ್ತಿರಲಿಲ್ಲ. ಅವ್ರ ತಾಯಿ ಹತ್ರ ಒಡನಾಟ ಭಾಳ ಚೆನ್ನಾಗಿತ್ತು. ಸೊ ಹಾಗಾಗಿ ಮದುವೆ ಮಾಡ್ಕೋಬೇಕು ಅಂತ ಏನೋ ಇದ್ದ. ಅಣ್ಣ ಆದ್ಮೇಲೆ ಮಾಡ್ಕೊಳ್ಳಿ ಅಂತ ಅದು ಹೇಳಿದ್ರು. ಸೊ ಹಾಗಾಗಿ ಎಲ್ಲ ಹೇಳಿ ಎಲ್ಲ ಮಾಡಿ ಮಟ್ಟ ಆದಮೇಲೆ ಸರ್ ನಿನ್ನೆ ನಾನೆಲ್ಲ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ಬರೋವಾಗ ಮನೆಗೆ ಬಂದಾದಮೇಲೆ ಸರಿ ಬಾಣವರ್ಗೆ ಹೋಗಲ್ಲಪ್ಪ ಅಂತ. ಇಲ್ಲಪ್ಪ ಹೋಗ್ತೀನಿ ಅಂತ ಹೇಳಿದ್ರೆ ಅವನೇ 50 ರೂಪಾಯಿ ನನಗೂ ಕೊಟ್ಟು ಆಟೋದಲ್ಲಿ ಸರಿ ಹೋಗಪ್ಪ ಅಂತ ಹೇಳ್ಬಿಟ್ಟು ತಿರ್ಗ ಮತ್ತೆ ನನಗೆ 1 ಗಂಟೆ 5 ನಿಮಿಷ ಮತ್ತೆ ಫೋನ್ ಮಾಡ್ದೆ. ಎಲ್ಲಿದ್ದೀಯಪ್ಪ ಅಂತ. ಇಲ್ಲ ಹೊಟ್ಟಿದ್ದೆ ಹೆಂಗಪ್ಪ ಅಂತ. ಹೂನಪ್ಪ ಹೊಟ್ಟಿದ್ದೀನಿ ಅಂತಲೂ ಹೇಳಿದೆ. ಈ ಸೂಸೈಡ್ ಮಾಡ್ಕೊತಾನೆ ಈ ಥರ ಅನ್ನೋದು ಒಂದು ಹುಡುಗಿಗೋಸ್ಕರ ದಯವಿಟ್ಟು ನನಗೆ ಗೊತ್ತಿಲ್ಲ. ಸೊ ಅನ್ಯಾಯ ಆಗಿದೆ. ಮೂಟ ಹೊತ್ತು ಜೀವನ ಮಾಡಿದ್ದು ಸಾಕಿ ಕೈ ನೋಡಲಿಲ್ಲ. ಅವನು ನನ್ನನ್ನು ದಯವಿಟ್ಟು ಕೈಯೇ ನೋಡಲಿಲ್ಲ. ಆದರೂ ಭಾಳ ಚೆನ್ನಾಗಿ ಸಾಕ್ತೆ. ಯಾರಿಗೂ ಕೈಗೆ ಬಿಟ್ಟಿರಲಿಲ್ಲ, ಎಂಥದ್ದು ಇಲ್ಲ. ಮಕ್ಕಳು ಸಾಕಿ ಸಲ್ವಿ ಮಾಡಿ ಪ್ರಪಂಚಕ್ಕೆ ಈ ಥರ ಮಕ್ಕಳು ಮಾಡಿದವಾಗ ನಾನು ಭಾಳ ನೋವಾಗ್ತಾಯಿದೆ. ದಯವಿಟ್ಟು ನಿಮ್ಮ ಸಹಕಾರನೇ ಆಗಿರ್ಬೋದು. ಪ್ರಪಂಚಕ್ಕೆ ಪ್ರತಿಯೊಂದು ನ್ಯೂಸ್ ಕೊಟ್ಟು ತಂದೆ ತಾಯಿಗಳಿಗೂ ಯಾರಿಗೂ ನೋವು ಬರಬಾರ್ದು. ನನಗೆ ಹೇಳಂತ ಮಟ್ಟ ಅವ್ರ ತಾಯಿ ಕಂಡ್ರೆ ಭಾಳ ನೋವು ಆಗುತ್ತದೆ ನನಗೆ. ಎತ್ತು ಸಾಕಿ ಸಲ್ವಿ ಎಲ್ಲ ಮಾಡಿ ಮೂಟೆ ಹೊತ್ತು ಜೀವನ ಮಾಡಿ ಜೀವನ ಯಾತಕ್ಕೋಸ್ಕರ ಬೇಕು ಇರೋಕ್ಕಿಂತ ನಮ್ಮಂಥವ್ರು ನಮ್ಮನ್ನು ನಾವು ಸಾಯ್ಬೇಕು ಅಂಥದ್ದು. ನನ್ನ ಕಣ್ಣು ಮುಂದೆ ಮಕ್ಕಳು ಸಾಯ್ತಾರೆ ಅಂದರೆ ಒಂದು ಹುಡುಗಿಗೋಸ್ಕರ ದಯವಿಟ್ಟು ನಾಚಿಕೆ ಆಗುತ್ತೆ. ದಯವಿಟ್ಟು ಇದೊಂದು ಪರಿಹಾರ ಏನಾದ್ರು ಮಾಡಿ ದಯವಿಟ್ಟೊಂದು. ಹುಡುಗಿ ಪರಿಚಯ ನಿಮ್ಗೇನೋ ಗೊತ್ತಿತ್ತಾ? ಹುಡುಗಿ ಇಲ್ಲ, ಒಂದು 2 ವರ್ಷದಿಂದ ನಾನು ಒಂದು 8 ತಿಂಗಳಿಂದ ನನ್ನ ಮನೆಗೆ ಬಂದಿದ್ದು. ಹುಡುಗಿ ಬಂದು ಒಂದು 40 ಲಕ್ಷ ರೂಪಾಯಿ ಸಾಲ ಇದೆ ಅಂತಲೂ ಹೇಳಿದ್ರು. ಸೊ ಅದನ್ನು ನಿಮ್ಮ ಮಗವರೇ ತಿಳಿಸ್ತೀನಿ ಅಂತಲೂ ಹೇಳಿದ್ರು. ಸರಿ ಆಯ್ತಮ್ಮ, ಏನೋ ಮಾಡಿಕೊಂಡು ಮದುವೆ ಮಾಡ್ಕೊಂಡು ನಿಮ್ಮದೇ ಅದು ಹೇಳಿದೆ ನನ್ನ ಮಗನಿಗೆ. ಹುಡುಗಿಗೆ ಮಾತ್ರ ಅನ್ಯಾಯ ಮಾಡೋಕೆ ಹೋಗ್ಬೇಡಪ್ಪ, ಅದು ನನ್ನ ಮಗು ಅಂತ ಹೇಳ್ಬಿಟ್ಟು ನಾನು ಇದನ್ನೆಲ್ಲ ಬುದ್ಧಿವಾದ ಹೇಳಿದೆ. ಇಲ್ಲಪ್ಪ ನಾನು ಅನ್ಯಾಯ ಮಾಡೋದು. ಸೊ ಅನ್ಯಾಯ ಅವ್ನು ಮಾಡೋದಕ್ಕಿಂತ ಮುಂಚೆ ನನಗೆ ಅನ್ಯಾಯ ಮಾಡ್ಬಿಟ್ಟು ಏನೋ ಡೆತ್ ನೋಟ್ ಆ ಥರ ಬರ್ದಿದ್ದಾರಾ? ಸರ್ ಬರ್ದಿದ್ದಾರೆ. ಏನೋ ದಿವ್ಯಾ ಮತ್ತು ಏನೋ ಪಾರ್ವತಮ್ಮ ಅವ್ರ ತಾಯಿ ಅಂತ ಹೇಳ್ಬಿಟ್ಟು ಏನೋ ಡೆತ್ ನೋಟ್ ಎಲ್ಲ ಬರೆದು ಯಾರ್ಯಾರು ದುಡ್ಡುಗಳು ಕೊಡುವ ಹಣ ಕಾಸುಗಳು ಇವೆಲ್ಲ ಬರೆದು ಇಟ್ಬಿಟ್ಟು ಅವಳಿಂದ ನನ್ನ ಸಾವು ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಕಷ್ಟಮಷ್ಟ ಆಗಿದೆ, ಬೆಳೆಸ್ಕೊಂಡು ಚೆನ್ನಾಗಿದ್ರೆ ತಂದೆ ಎದುರುಗಡೆ ಓಡಾಡಿಕೊಂಡು ಅಚಾನಕ್ ಈ ಚಿಕ್ಕ ವಿಚಾರಗಳಿಗೆ ಮಕ್ಕಳು ಸೂಸೈಡ್ ಮಾಡ್ಕೊಳ್ತಾರೆ ಅಂದರೆ ಭಾಳ ನಾಚಿಕೆ ಆಗುತ್ತೆ. ನಿಮ್ಮ ಹೆಸರು? ಶ್ರೀಧರ್. ಥ್ಯಾಂಕ್ ಯು.